Good morning, viewers. I am Pooja Russell, member of History Academy, Bangalore. I am from Emkanmadi, Taluka Hukkeri, District Belagavi. ಇವತ್ತಿನ ನನ್ನ ಪ್ರೆಸೆಂಟೇಷನ್ನಲ್ಲಿ ಹುಕ್ಕೇರಿಯ ಸಂಕ್ಷಿಪ್ತ ಇತಿಹಾಸವನ್ನು ತಿಳಿಸಿಕೊಡಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಹುಕ್ಕೇರಿಯ ಇತಿಹಾಸವನ್ನು ತಿಳಿದುಕೊಳ್ಳುವ ಮೊದಲು ನಾವು ಉತ್ತರ ಭಾರತದ ಅಥವಾ ಭರತಖಂಡದ ಮುಸ್ಲಿಂ ರಾಜವಂಶಗಳ ಬಗ್ಗೆ ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಬೇಕಾಗುತ್ತದೆ. 11ನೇ ಶತಮಾನದಿಂದ ಭಾರತದ ವಾಯವ್ಯ ದಿಕ್ಕಿನಿಂದ ವಿದೇಶಿ ಮುಸಲ್ಮಾನರು ಭಾರತದ ಮೇಲೆ ದಂಡೆತ್ತಿ ಬಂದಿದ್ದು ಇಲ್ಲಿ ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಅದರಲ್ಲಿ ಮೊಟ್ಟ ಮೊದಲಿಗೆ ಬಂದವನು ಮೊಹಮ್ಮದ್ ಗಜ್ನಿ, ತದನಂತರ ಮೊಹಮ್ಮದ್ ಗೋರಿ ಅನ್ನೋದು ಒಂದು ಪ್ರಾಂತ. ಆ ಪ್ರದೇಶದಿಂದ ಇವನು ಬಂದು ಭಾರತದ ಮೇಲೆ ದಾಳಿ ಮಾಡ್ತಾನೆ. ಆ ಕಾಲಕ್ಕೆ ಆತನ ಸೇನಾದಂಡ ನಾಯಕ ಕುತುಬುದ್ದೀನ್ ಐಬಕ್, ಆತ ಗುಲಾಮಿ ಸಂತತಿಯ ಅರಸ. ಕ್ರಿಸ್ತಶಕ 1206ರಿಂದ ಕ್ರಿಸ್ತಶಕ 1754ರವರೆಗೆ ಮುಸ್ಲಿಂ ರಾಜಮನೆತನಗಳು ದೆಹಲಿ ಹಾಗೂ ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಆಡಳಿತ ಮಾಡಿದ್ದು ನಾವು ಇಲ್ಲಿ ಸ್ಮರಿಸಬೇಕಾಗ್ತದೆ. ಮೊಟ್ಟ ಮೊದಲಿಗೆ ದೆಹಲಿಯನ್ನು ಮುಖ್ಯ ಕೇಂದ್ರವನ್ನಾಗಿಟ್ಟುಕೊಂಡು ಸ್ವತಂತ್ರವಾಗಿ ಆಡಳಿತ ಮಾಡಿದಂಥ ರಾಜಮನೆತನ ಯಾವುದಪ್ಪ ಅಂದರೆ ಗುಲಾಮಿ ಸಂತತಿ. ಮೊಹಮ್ಮದ್ ಗೋರಿಯ ಮರಣಾನಂತರ ಆತನ ಸೇನಾದಂಡ ನಾಯಕ ಕುತುಬುದ್ದೀನ್ ಐಬಕ್ ತಾನೊಬ್ಬ ಸ್ವತಂತ್ರ ರಾಜ ಅಂತ ಹೇಳಿ ತಿಳ್ಕೊಂಡು ಘೋಷಿಸಿಕೊಂಡು ಕ್ರಿಸ್ತಶಕ 1206ರಿಂದ 1290ರವರೆಗೆ ದೆಹಲಿ ಹಾಗೂ ಇತರ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆಡಳಿತ ಮಾಡಿದ. ಇದು ಮುಸ್ಲಿಂ ಸ್ವತಂತ್ರವಾಗಿ ಆಡಳಿತ ಮಾಡಿದಂಥ ಮೊದಲ ರಾಜವಂಶ. ಈ ಗುಲಾಮಿ ಸಂತತಿಯ ಅರಸರ ನಂತರ ದೆಹಲಿ ಹಾಗೂ ಇತರ ಪ್ರದೇಶಗಳನ್ನು ಆಡಳಿತ ಮಾಡಲಿಕ್ಕೆ ಅಥವಾ ದೆಹಲಿ ಸಿಂಹಾಸನವನ್ನು ಆಕ್ರಮಿಸಿದವರು ಖಲ್ಜಿ ಸಂತತಿ. ಈ ಖಲ್ಜಿ ಸಂತತಿಯ ಅರಸರು ಕ್ರಿಸ್ತಶಕ 1290ರಿಂದ 1320ರವರೆಗೆ ಆಡಳಿತ ಮಾಡಿದರು. ಇದರಲ್ಲಿ ಪ್ರಸಿದ್ಧರು ಯಾರು ಅಂದರೆ ಅಲ್ಲಾವುದ್ದೀನ್ ಖಲ್ಜಿ ಎರಡನೇ ಅರಸ, ಮೊಟ್ಟ ಮೊದಲನೇ ಅರಸ ಜಲಾಲುದ್ದೀನ್ ಖಲ್ಜಿ. ಜಲಾಲುದ್ದೀನ್ ಖಲ್ಜಿ ಅಷ್ಟೊಂದು ಪ್ರಖ್ಯಾತನಾಗಿರಲಿಲ್ಲ, ಆದರೆ ಆತನ ಅಳಿಯ ಅಲ್ಲಾವುದ್ದೀನ್ ಖಲ್ಜಿ ಒಬ್ಬ ಶ್ರೇಷ್ಠ ಸಮ್ರಾಟನಾಗಿದ್ದ ಅನ್ನೋದು ಇತಿಹಾಸ ಆಧಾರಗಳಿಂದ ನಮಗೆ ತಿಳಿದುಬರ್ತದೆ. ತದನಂತರ ತುಘಲಕ್ ಸಂತತಿ ದೆಹಲಿಯನ್ನು ಆಳಿದಂಥ ಮೂರನೆಯ ಮುಸಲ್ಮಾನ್ ಸಂತತಿ ತುಘಲಕ್ ಸಂತತಿ. ಕ್ರಿಸ್ತಶಕ 1320ರಿಂದ 1413 ಇವರ ಆಡಳಿತದ ಅವಧಿ. ತದನಂತರ ಸಯ್ಯದ್ ಸಂತತಿ ಕ್ರಿಸ್ತಶಕ 1414ರಿಂದ 1451 ಇವರ ಆಡಳಿತದ ಅವಧಿ. ಇವರ ನಂತರ ಲೋಧಿ ಸಂತತಿ ಆರಂಭ ಆಗ್ತದೆ. ಇವರು ಕ್ರಿಸ್ತಶಕ 1451ರಿಂದ ಕ್ರಿಸ್ತಶಕ 1526ರವರೆಗೆ. ತದನಂತರ ಮೊಘಲ್ ವಂಶ ಆರಂಭ ಆಗ್ತದೆ. ಮೊಘಲ್ ವಂಶ ಆರಂಭ ಮಾಡಿದವರು ಬಾಬರ್, ಜಹೀರುದ್ದೀನ್ ಮೊಹಮ್ಮದ್ ಆತನ ನಿಜವಾದ ಹೆಸರು. ಬಾಬರ್ ಅಂದರೆ ಸಿಂಹ. ಮೊದಲನೇ ಪಾನಿಪತ್ ಕದನದಲ್ಲಿ ಅಂದಿನ ಒಡೆಯ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ದೆಹಲಿ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನು ವಶಪಡಿಸಿಕೊಂಡ. ಕ್ರಿಸ್ತಶಕ 1556ರಿಂದ 1761ರವರೆಗೆ ಮೊಘಲ ವಂಶಸ್ಥರು ಭಾರತವನ್ನು ಆಡಳಿತ ಮಾಡಿದರು ಅಂತ ತಿಳ್ಕೊಂಡು ನಮಗೆ ಆಧಾರಗಳು ತಿಳಿತವೆ. ಹಾಗಾದರೆ ಪ್ರಸ್ತುತವಾಗಿ
ಹುಕ್ಕೇರಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಮೊಟ್ಟ ಮೊದಲು ಇತಿಹಾಸ ದಾಖಲೆ ನಮಗೆ ಯಾವಾಗ ಸಿಗ್ತದೆ, ಯಾರ ಕಾಲಕ್ಕೆ ಸಿಗ್ತದೆ ಅನ್ನೋದು ಬಹಳ ಮುಖ್ಯ. ನಾನು ಈ ಮೊದಲು ಹೇಳಿದಾಗೆ ದೆಹಲಿಯ ಅರಸ ಅಲ್ಲಾವುದ್ದೀನ್ ಖಲ್ಜಿ ಆತ ಒಬ್ಬ ಶ್ರೇಷ್ಠ ಸಮ್ರಾಟನಾಗಿದ್ದ. ಕ್ರಿಸ್ತಶಕ 1308ರಲ್ಲಿ ತನ್ನ ಸೇನಾ ದಂಡನಾಯಕನಾದಂಥ ಮಲಿಕ್ ಕಾಫ್ರನನ್ನು ದಕ್ಷಿಣ ಯಾತ್ರೆಗೆ ಕಳಿಸಿದ. ತಾನೂ ಕೂಡ ಬಂದಿದ್ದ. ಆನಂತರ ದಕ್ಷಿಣ ಭಾರತದ ಹಲವು ಪ್ರದೇಶಗಳನ್ನು ತನ್ನ ಆಡಳಿತಕ್ಕೆ ಸೇರಿಸಿಕೊಂಡಿದ್ದ ಅಂತ ತಿಳ್ಕೊಂಡು ಆಧಾರ ಬರ್ತದೆ. ಆ ಸಮಯದಲ್ಲಿ ಭಾರತದಲ್ಲಿ ದಕ್ಷಿಣ ಭಾರತದ ರಾಜಕೀಯ ಸ್ಥಿತಿ ಯಾವ ರೀತಿಯಾಗಿತ್ತು ಅಂದರೆ, ದೇವಗಿರಿ ಯಾದವರು ಮಹಾರಾಷ್ಟ್ರದಲ್ಲಿ ಆಡಳಿತ ಮಾಡ್ತಾಯಿದ್ರು, ಮಧುರೆಯ ಪಾಂಡ್ಯರು ತಮಿಳುನಾಡನ್ನು ಆಡಳಿತ ಮಾಡ್ತಾಯಿದ್ರು, ದೂರ ಸಮುದ್ರದ ಹೊಯ್ಸಳರು ಮೈಸೂರಿನ ಪ್ರಸ್ಥಭೂಮಿಯನ್ನು ಆಡಳಿತ ಮಾಡ್ತಾಯಿದ್ರು, ವಾರಂಗಲ್ಲಿನ ಕಾಕತೀಯರು ಆಂಧ್ರ ಪ್ರದೇಶವನ್ನು ಆಡಳಿತ ಮಾಡ್ತಾಯಿದ್ರು. ಈ ರೀತಿಯಾಗಿ ಅನೇಕ ಹಿಂದೂ ರಾಜಮನೆತನಗಳಿಂದ ದಕ್ಷಿಣ ಭಾರತದ ಒಂದು ಆಡಳಿತ ನಡೀತಾ ಇತ್ತು. ಕ್ರಿಸ್ತಶಕ 1308ರಲ್ಲಿ ಮೊದಲನೇ ದಾಳಿಯಲ್ಲಿ ದೇವಗಿರಿ ಯಾದವ ಅರಸ ರಾಮಚಂದ್ರ ಸಾಕಷ್ಟು ಸಂಪತ್ತನ್ನು ಮಲಿಕ್ ಕಾಫ್ರನಿಗೆ ನೀಡಿ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡ ಅಂತ ತಿಳ್ಕೊಂಡು ಆಧಾರಗಳು ತಿಳಿತವೆ. ತದನಂತರ ಅಲ್ಲಾವುದ್ದೀನ್ ಖಲ್ಜಿಯ ಎರಡನೇ ದಾಳಿ ಕ್ರಿಸ್ತಶಕ 1311ರಲ್ಲಿ ಪುನಃ ದಕ್ಷಿಣ ಭಾರತದ ಮೇಲೆ ಆಗ್ತದೆ. ಆವಾಗ ದೇವಗಿರಿ ಯಾದವ ಅರಸ ಶಂಕರದೇವ ಇದ್ದ. ಶಂಕರದೇವ ಯುದ್ಧದಲ್ಲಿ ಪರಾಭವನಗೊಂಡ. ಆನಂತರ ಅವನು ಸಾವನ್ನಪ್ಪಿದ. ಹೀಗೆ ಆಧಾರ ತಿಳಿತದೆ. ದೇವಗಿರಿ ಯಾದವ ರಾಜಮನೆತನಕ್ಕೂ ಹಾಗೂ ಈ ನಮ್ಮ ಹುಕ್ಕೇರಿ ಭಾಗ ಅಥವಾ ಬೆಳಗಾವಿಯ ಭಾಗಕ್ಕೂ ಏನು ಸಂಬಂಧ ಅಂತ ಕೇಳಿದಾಗ, ದೇವಗಿರಿ ಯಾದವ ಸಾಮಂತ ಅರಸರು ಈ ಭಾಗವನ್ನು ಆಡಳಿತ ಮಾಡ್ತಾಯಿದ್ರು. ಹಾಗಾದರೆ ನಮಗೆ ಮೊಟ್ಟ ಮೊದಲನೇ ಸಿಕ್ಕಂಥ ಹುಕ್ಕೇರಿಯ ಉಲ್ಲೇಖ ಯಾವುದಪ್ಪ ಅಂದರೆ, ಒಂದು ಅಲ್ಲಾವುದ್ದೀನ್ ಖಲ್ಜಿಯ ಕಾಲಕ್ಕೆ 1308 ಮತ್ತು 1311ರಲ್ಲಿ ಈ ದಾಳಿಗಳ ಬಗ್ಗೆ ಸ್ವಲ್ಪ ಹುಕ್ಕೇರಿಯ ಉಲ್ಲೇಖ ಬರ್ತದೆ. ಆನಂತರ 1300 ಕ್ರಿಸ್ತಶಕ 1347ರಲ್ಲಿ ಒಬ್ಬ ಸೇನಾ ದಂಡನಾಯಕ ಅಥವಾ ಅವನಿಗೆ ಅಮೀರ್ ಅಂತ ಕರಿತಾಯಿದ್ರು, ಜದಿದಾಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಇಲ್ಲಿ ಹುಕ್ಕೇರಿಯಲ್ಲಿ ಅಂದರೆ ಹೂವಿನ ಭಾಗಿಯಲ್ಲಿ ಆಡಳಿತದ ಅಧಿಕಾರಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ದ ಅಂತ ತಿಳ್ಕೊಂಡು ಆಧಾರಗಳು ತಿಳಿದು ಬರ್ತದೆ. ಅನಂತರ ಎರಡನೆಯ ಒಂದು ಉಲ್ಲೇಖ ನಮಗೆ ಯಾವಾಗ ಸಿಗ್ತದೆ ಅಂದರೆ, ದೆಹಲಿಯ ಮುಸ್ಲಿಂ ರಾಜವಂಶದಲ್ಲಿ ಮೂರನೆಯ ಒಂದು ಪ್ರಸಿದ್ಧ ರಾಜಮನೆತನ ಯಾವುದಪ್ಪ ಅಂದರೆ ತುಘಲಕ್ ರಾಜಮನೆತನ. ಈ ತುಘಲಕ್ ರಾಜಮನೆತನದ ಮೊಹಮ್ಮದ್ ಬಿನ್ ತುಘಲಕ್ ಒಬ್ಬ ಶ್ರೇಷ್ಠ ಚಕ್ರವರ್ತಿ. ಅಲ್ಲಾವುದ್ದೀನ್ ಖಲ್ಜಿ ಯಾವ ರೀತಿಯಾಗಿ ಭಾರತದ 75% ಭಾಗವನ್ನು ತನ್ನ ಆಡಳಿತಕ್ಕೆ ಯಾವ ರೀತಿಯಾಗಿ ಸೇರಿಸಿಕೊಂಡಿದ್ದ, ಚಕ್ರವರ್ತಿ ಎನಿಸಿಕೊಂಡಿದ್ದ, ಹಾಗೆ ಮೊಹಮ್ಮದ್ ಬಿನ್ ತುಘಲಕನು ಕೂಡ ಭಾರತದ ಬಹುಭಾಗವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡಿದ್ದ ಅಂತ ತಿಳ್ಕೊಂಡು ಆಧಾರಗಳು ತಿಳಿದು ಬರ್ತವೆ. ಮೊಹಮ್ಮದ್ ಬಿನ್ ತುಘಲಕ್ ದಕ್ಷಿಣದ ಹಳಿಯಲ್ಲಿ ವೇಣುಗ್ರಾಮ ಅಂದರೆ ಬೆಳಗಾವಿ ಹಾಗೂ ಇತರ ಒಳ ಆಡಳಿತದ ವಿಭಾಗಗಳಾದಂಥ ಪೂವಿನ ಭಾಗೆ ಅಂದರೆ ರಾಯಭಾಗ್, ಆನಂತರ ಪೂವಿನ ಕೆರೆ ಅಂದರೆ ಹುಕ್ಕೇರಿ, ಕ್ರಿಸ್ತಶಕ 1325ರಿಂದ 1351ರವರೆಗೆ ಈ ಮೊಹಮ್ಮದ್ ಬಿನ್ ತುಘಲಕನ ಆಡಳಿತದ ಅಧಿಕಾರಿಗಳು ಈ ಭಾಗದಲ್ಲಿ ಆಡಳಿತ ನಡೆಸ್ತಾ ಇದ್ರು ಅನ್ನೋದು ಉಲ್ಲೇಖ ನೋಡ್ರಿ. ಇದರಿಂದ ಅಥೆಂಟಿಕ್ ಆಗಿ ಕ್ರಿಸ್ತಶಕ 1325ರಲ್ಲಿ ಈ ಹುಕ್ಕೇರಿ ಅನ್ನುವಂಥ ಒಂದು
ಆ ಚಿಕ್ಕ ಆಡಳಿತ ಘಟಕದ ಬಗ್ಗೆ ನಮಗೆ ಉಲ್ಲೇಖ ಸಿಗ್ತದೆ ಇತಿಹಾಸ ಪುಟಗಳಲ್ಲಿ. ಒಟ್ಟಿಗೆ 1325ರಿಂದ ಕ್ರಿಸ್ತಶಕ 1325ರಿಂದ 1351ರವರೆಗೆ ಮೊಹಮ್ಮದ್ ಬಿನ್ ತುಘಲಕನ ಆಡಳಿತದ ಅಧಿಕಾರಿಗಳು ಒಂದು ಹೂವಿನ ಬಾಗಿ ರಾಯ್ಬಾಗ್, ಆನಂತರ ಹೂವಿನ ಕೆರೆ ಹುಕ್ಕೇರಿ ಅಲ್ಲಿ ಆಡಳಿತ ಮಾಡ್ತಾಯಿದ್ರು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟು ಇಲ್ಲಿ ಉಲ್ಲೇಖ ಬರೋದು ಕ್ರಿಸ್ತಶಕ 1347ರಲ್ಲಿ ಯಾದವರನ್ನು ಸಂಪೂರ್ಣವಾಗಿ ಪರಾಭವಗೊಳಿಸಿ ಅದು ಎಲಿಚಿಪುರ ಅನ್ನುವಂಥ ಒಂದು ಸ್ಥಳದಲ್ಲಿ ಅವರು ದೇವಗಿರಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ಮಾಡ್ತಾಯಿದ್ರು ಯಾದವರು. ಕ್ರಿಸ್ತಶಕ 1347ರಲ್ಲಿ ಹಸನ್ ಗಂಗು ಬಹಮನ್ ಶಾ ಅನ್ನುವಂಥ ಒಬ್ಬ ಮುಸಲ್ಮಾನ್ ಸೇನಾದಂಡ ನಾಯಕ, ಆರಂಭದಲ್ಲಿ ಒಬ್ಬನು ಸೇನಾದಂಡ ನಾಯಕ, ಅವನು ತನ್ನ ಬಲಯುತವಾದಂಥ ಸೇನೆಯನ್ನು ತೆಗೆದುಕೊಂಡು ಸ್ವತಂತ್ರ ರಾಜನಾಗಿ ಬಹಮನಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಅಂತ ಎತ್ತಿಕೊಂಡು ಇಲ್ಲಿ ಆಧಾರಗಳು ತಿಳಿದು ಬರ್ತವೆ. ಆ ದೇವಗಿರಿಗೆ ದೌಲತಾಬಾದ್ ಅಂತ ಎತ್ತಿಕೊಂಡು ಹೆಸರು ಕೊಟ್ಟವರು ಮೊಹಮ್ಮದ್ ಬಿನ್ ತುಘಲಕ್. ಆಲ್ರೆಡಿ ತುಘಲಕ್ ಸಂತತಿ ಇದ್ದಾಗ ಇವನು ಕೂಡ ಆ ದೌಲತಾಬಾದಿನಿಂದ ಅಂದರೆ ದೇವಗಿರಿಯಿಂದ ಆಡಳಿತವನ್ನು ಆರಂಭಿಸಿ ಬಹಮನಿ ಸಂತತಿಯನ್ನು ಅವನು ಸ್ಥಾಪಿಸಿದ್ದ ಅಂತ ಎತ್ತಿಕೊಂಡು ಹೇಳ್ತಾರೆ. ತದನಂತರ ಕಾಲಾಂತರದಲ್ಲಿ ಆತ ಈ ತನ್ನ ರಾಜಧಾನಿಯನ್ನು ಗುಲ್ಬರ್ಗಾಕ್ಕೆ ವರ್ಗಾಯಿಸಿದ ಅಂತ ತಿಳ್ಕೊಂಡು ಹೇಳ್ತಾರೆ. ಇವರು ಕ್ರಿಸ್ತಶಕ 1347ರಿಂದ 1429ರಿಂದ 18 ಜನ ಸುಲ್ತಾನರು ಆಡಳಿತ ಮಾಡ್ತಾರೆ, ಬಹಮನಿ ಸುಲ್ತಾನರು. ಪುನಃ ಇಲ್ಲಿ ಒಂದು ಘಟನೆ ನಡೀತದೆ. ಅದ ನಂತರ ದಕ್ಷಿಣ ಭಾರತದ ಇತಿಹಾಸದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದಂಥ ಕೆಲವೊಂದು ರಾಜಮನೆತನಗಳಾದ ಉದಯ, ಆನಂತರ ಅವರು ಯಾವ ರೀತಿಯಾಗಿ ಯಾವ್ಯಾವ ಪ್ರದೇಶಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ರು ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಕ್ರಿಸ್ತಶಕ 1490ರಿಂದ 1680ರವರೆಗೆ ಬಿಜಾಪುರದ ಸುಲ್ತಾನರು ಈ ದಕ್ಷಿಣ ಭಾಗವನ್ನು ಆಡಳಿತ ಮಾಡ್ತಾರೆ. ದಕ್ಷಿಣ ಭಾರತದ ಬಹುಮುಖ್ಯ ಪ್ರದೇಶಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡಿದ್ರು ಅನ್ನೋದು ಗೊತ್ತಾಗ್ತದೆ. ಆನಂತರ ಒಂದು ಹಂತದಲ್ಲಿ ಏನಾಗಿತ್ತು ಅಂದರೆ ಬಹಮನಿ ಸುಲ್ತಾನರು ಅವನತಿ ಹೊಂದಿದ ನಂತರ ಬಿಜಾಪುರ ಸುಲ್ತಾನರು, ಬೀದರ್ ಸುಲ್ತಾನರು, ಅಹಮದ್ ನಗರದ ಸುಲ್ತಾನರು, ಬೀರಾರ್ ಸುಲ್ತಾನರು, ಗೋವಲ್ಕೊಂಡದ ಸುಲ್ತಾನರು ಬಹಳ ಪ್ರಸಿದ್ಧಿಗೆ ಬರ್ತಾರೆ. ಅವೆಲ್ಲ ಬಹುಮನಿ ಸುಲ್ತಾನದಿಂದ ಒಡೆದು ಹೋದಂಥ ಭಾಗಗಳೇ. ಅವರೆಲ್ಲ ಸೇನಾ ದಂಡ ನಾಯಕರಿದ್ದರು. ಕ್ರಮೇಣ ಆ ಅವನತಿಯ ನಂತರ ಅವರು ಸ್ವತಂತ್ರರಾಗಿ ಆಡಳಿತವನ್ನು ಆರಂಭಿಸಿದರು ಅನ್ನೋದು ನಮಗೆ ಗೊತ್ತಾಗ್ತದೆ. ಅಂದರೆ 5 ಸುಲ್ತಾನ್ ರಾಜ್ಯಗಳು ದಕ್ಷಿಣ ಭಾರತದಲ್ಲಿ ಇದ್ದು ಅಂತ ಹೇಳ್ತಾರೆ. ಅದೇ ಕಾಲಕ್ಕೆ ವಿಜಯನಗರ ಕೂಡ ಇತ್ತು, ಒಂದು ಹಿಂದೂ ಸಾಮ್ರಾಜ್ಯ. ಕ್ರಿಸ್ತಶಕ 1500 ಸುಮಾರಲ್ಲಿ ಹುಕ್ಕೇರಿ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನು ನೋಡಿಕೊಳ್ಳಲು ಒಬ್ಬ ಸರ್ದಾರರನ್ನು ನೇಮಿಸಿದರು. ಆತನ ಹೆಸರು ಫತೇ ಬಹದ್ದೂರ್. ಇವನು 1000 ಕುದುರೆಯ ಸರ್ದಾರನಾಗಿದ್ದ ಅಂತ ಎತ್ತಿಕೊಂಡು ಆಧಾರಗಳು ತಿಳಿದು ಬರ್ತವೆ. ಈತನನ್ನು ನೇಮಿಸಿದವರು ಬಿಜಾಪುರದ ಸುಲ್ತಾನ ಯೂಸುಫ್ ಆದಿಲ್ ಶಾಹಿ. ಈ ಫತೇ ಬಹದ್ದೂರ್ ಅನ್ನುವಂಥ ಒಬ್ಬ ದಂಡನಾಯಕನನ್ನು ಈ ಹುಕ್ಕೇರಿ ಪ್ರಾಂತವನ್ನು ನೋಡಿಕೊಳ್ಳಿಕ್ಕೆ ನೇಮಿಸಿದ್ದ ಅಂತ ತಿಳ್ಕೊಂಡು ನಾವು ಅರ್ಥೈಸಿಕೊಳ್ಬೋದು. ಇದರ ನಂತರ ಹುಕ್ಕೇರಿ ಆಡಳಿತದ ಅಂಶ ನಮಗೆ ಯಾವಾಗ ಕಂಡು ಬರ್ತದೆ, 1502ರಲ್ಲಿ ಕೂಡ ಒಂದು 1502ರ ಒಂದು ಉಲ್ಲೇಖ ಕೂಡ ಅಲ್ಲಿ ಸಿಗ್ತದೆ. ಕ್ರಿಸ್ತಶಕ 1502ರ ಉಲ್ಲೇಖ. ಅಜಮ್ನಗರ್ ಅಂದರೆ ಬೆಳಗಾವಿ ಮತ್ತು ಅದರ ಭಾಗವಾದ ಹೂವಿನ ಬಾಗಿ ಹುಕ್ಕೇರಿ ನೋಡಿಕೊಳ್ಳಿಕ್ಕೆ ಐನ್ ಉಲ್ ಮುಲ್ಕ್
ಅನ್ನುವಂಥ ಒಬ್ಬ ಸುಬೇದಾರನನ್ನು ಇಲ್ಲೇ ನೇಮಿಸಲಾಯಿತು. ಸುಬಾ ಅಂದರೆ ಆಡಳಿತದ ದೊಡ್ಡ ವಿಭಾಗ, ಅದನ್ನು ನೋಡಿಕೊಳ್ಳುವವರು ಸುಬೇದಾರ್. ಈ ಐನ್ ಉಲ್ ಮುಲ್ಕ್ ಅನ್ನುವಂಥ ಸುಬೇದಾರರನ್ನು ನೇಮಿಸಿದ. ಇವನು 43 ವರ್ಷಗಳ ಕಾಲ ಈ ಭಾಗದ ಅಧಿಕಾರಿಯಾಗಿದ್ದ. ಇದರ ಸುತ್ತಮುತ್ತಲಿನ ಆಡಳಿತವನ್ನು ಅವನು ನೋಡಿಕೊಳ್ತಿದ್ದ ಅಂತ ಹೇಳಿ ಗೊತ್ತಾಗ್ತದೆ. ಈತನ ಕಾಲದಲ್ಲಿ ಅಂದರೆ ಐನ್ ಉಲ್ ಮುಲ್ಕನ ಕಾಲದಲ್ಲಿ ಕ್ರಿಸ್ತಶಕ 1546ರಲ್ಲಿ ಈತ ಏನು ಮಾಡ್ತಾನಂದ್ರೆ ಹುಕ್ಕೇರಿ ಕೋಟೆಯನ್ನು ಪುನರ್ನಿರ್ಮಾಣ ಮಾಡ್ತಾನೆ. ಆ್ಯಕ್ಚುಲಿ ಅದಕ್ಕಿಂತ ಮೊದಲು ಹುಕ್ಕೇರಿಯಲ್ಲಿ ಆಡಳಿತ ಮಾಡಿದ್ರ ಬಗ್ಗೆ ನಿಮಗೆ ಮಾಹಿತಿ ಅದ. 1546ರಲ್ಲಿ ಈ ಹುಕ್ಕೇರಿ ಕೋಟೆಯನ್ನು ನಿರ್ಮಾಣ ಮಾಡಲಾಯಿತು ಅಂತ ಹೇಳ್ಕೊಂಡು ಕೆಲವೊಂದು ಉಲ್ಲೇಖಗಳು ಬರ್ತವೆ. 1546ಕ್ಕಿಂತ ಮೊದಲಿದ್ದಂಥ ಆಡಳಿತದ ಅಧಿಕಾರಿಗಳು ಎಲ್ಲಿ ಆಡಳಿತ ಮಾಡಿದರು ಅಂತ ಕೇಳಿದಾಗ ಅದಕ್ಕೆ ಉತ್ತರ ಇಲ್ಲ. ಅದಕ್ಕೆ ಇದನ್ನು ಪುನರ್ನಿರ್ಮಾಣ ಮಾಡಲಾಯಿತು ಅಂತ ತಿಳ್ಕೊಂಡು ನಾವು ಕರೆದ್ರೆ ಏನು ತಪ್ಪಾಗಲಾರದು. ಇದರ ಜೊತೆಗೆ 36 ನೀರಿನ ಕಾರಂಜಿಗಳನ್ನು ಅವನು ನಿರ್ಮಿಸಿದ್ದ ಅಂತ ತಿಳ್ಕೊಂಡು ಹೇಳ್ತಾರೆ. ಆ ನಂತರ ಅನೇಕ ಹೂವಿನ ತೋಟಗಳು, ಬಗೆ ಬಗೆಯ ಹೂವಿನ ತೋಟಗಳನ್ನು ಮಾಡಿಸಿದ್ದ. ಜನರಿಗೋಸ್ಕರ ಶಾಶ್ವತ ನೀರಿನ ಒಂದು ಪರಿಹಾರವನ್ನು ಮಾಡಿಕೊಡಲಾಗಿತ್ತು ಅಂತ ತಿಳ್ಕೊಂಡು ಹೇಳ್ತಾರೆ. ಆನಂತರ ಒಂದು ದೊಡ್ಡ ಗುಮ್ಮಟವನ್ನು ಈತ ನಿರ್ಮಾಣವನ್ನು ಮಾಡಿದ ಅಂತ ತಿಳ್ಕೊಂಡು ಹೇಳ್ತಾರೆ. ಆ ನಿರ್ಮಾಣವನ್ನು ಮಾಡಿ ಕ್ಯಾಲಿಗ್ರಫಿ, ಸುಂದರವಾದ ಬರಹವನ್ನು ಅದರ ಮೇಲೆ ಬರೆಸಿದ್ದ. ಅವೆಲ್ಲ ಸುವರ್ಣಾಕ್ಷರಗಳು. ಇವತ್ತಿಗಾದರೂ ಕೂಡ ನಾವು ಅಲ್ಲಿ ಹೋಗಿ ನೋಡಿದರೆ ಗುಮ್ಮಟದಲ್ಲಿ ಅದರ ಎಂಟ್ರನ್ಸ್ ಅಂದರೆ ತೊಲೆ ಬಾಗಿಲಿನ ಮೇಲೆ ಸುವರ್ಣಾಕ್ಷರಗಳಿಂದ ಬರೆದಂಥ ಕ್ಯಾಲಿಗ್ರಫಿನೇ ಇದೆ. ಕಾಲಾನಂತರ ಸುವರ್ಣ ಇಲ್ಲ, ಕೇವಲ ಒಂದು ಗೋಲ್ಡನ್ ಕಲರ್ ಅಲ್ಲೆಲ್ಲೇ ಕಾಣಿಸ್ತದೆ ಕ್ಯಾಲಿಗ್ರಫಿ ಅಂದರೆ ಇಟ್ ಈಸ್ ಅ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಅಷ್ಟೇ ಅದರ ಅರ್ಥ. ಬರೆಸಿದಂಥ ಇವುಗಳನ್ನು ಅಂದರೆ ಕ್ಯಾಲಿಗ್ರಫಿಯನ್ನು ಬರೆಸಿದ ಅಂತ ತಿಳ್ಕೊಂಡಾಯ್ತಾರೆ. ಜಗತ್ತಿನ ಅತಿ ದೊಡ್ಡ ಗುಮ್ಮಟ ಎಡ್ವರ್ಡ್ ಡೋಮ್ ಅಮೆರಿಕದಲ್ಲಿದೆ. ಜಗತ್ತಿನ 2ನೇ ದೊಡ್ಡ ಗುಮ್ಮಟ ಗೋಲ್ ಗುಮ್ಮಟ ವಿಜಾಪುರ. ಆ ನಂತರ ಈ ಹುಕ್ಕೇರಿಯ ಗುಮ್ಮಟಗಳು ಕೂಡ ಪ್ರಸಿದ್ಧವಾದ ಗುಮ್ಮಟಗಳನ್ನೇ. ಯಾಕಂದರೆ ಯಾವುದೇ ಪಿಲ್ಲರ್ಗಳನ್ನು ಬಳಸಲಾರದೆ ಅದ್ಭುತವಾದ ಗುಮ್ಮಟಗಳನ್ನು, ಅದ್ಭುತವಾದ ವಾಸ್ತುಶಿಲ್ಪವನ್ನು ನಾವು ಅಲ್ಲಿ ನೋಡಲಾಗಿದೆ. ಇವೆಲ್ಲ ಇಂಡೋ ಸೆರಾಸನಿಕ್ ಸ್ಟೈಲ್ದಲ್ಲಿದೆ ಅಂತ ಹೇಳ್ತಾರೆ. ಅಂದರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಸ್ಟೈಲ್. ಅದಕ್ಕೆ ಏನು ಕರೀತಾರೆ ಅಂದರೆ ಇಂಡೋ ಸೆರಾಸನಿಕ್. ನೆಕ್ಸ್ಟು ಕ್ರಿಸ್ತಶಕ 1542 ಸುಮಾರಿಗೆ ಅಹಮದ್ನಗರದ ಸುಲ್ತಾನ ಏನು ಮಾಡ್ತಾನಂದರೆ ಹುಕ್ಕೇರಿಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಅದರ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿದಾಗ ಅದು ಪರೋಕ್ಷವಾಗಿ ಯಮಕನ್ಮಡಿಯ ಹಾಳೂರಿನವರೆಗೂ ಕೂಡ ಆ ಫಿರಂಗಿಗಳ ಪರಿಣಾಮ ಆಯಿತು. ಅಂದರೆ ಈ ಹಾಳೂರಿನವರೆಗೂ ಕೂಡ ಆ ಫಿರಂಗಿಯ ದಾಳಿಗಳು ನಡೀತಾ ಇದ್ದು ಅಲ್ಲಿರುವಂಥ ಜನ ಹಾಳೂರಿನ ಯಮಕನ್ಮಡಿ ಭಾಗದ ಹಾಳೂರಿನ ಜನ ಏನು ಮಾಡ್ತಾರಂದರೆ ಬೆಂಕಿ ಮಳೆ ಆಯಿತು ಅಂಥೇಳಿ ಗ್ರಾಮ್ಯ ಭಾಷೆಯಲ್ಲಿ ಅವ್ರು ಹೇಳ್ತಾರೆ. ಬೆಂಕಿ ಮಳೆ ಆಯಿತು ಅಂದರೆ ಬೆಂಕಿ ಮಳೆ ಆಗಬೇಕಾದ್ರೆ ಇಲ್ಲೇನು ಜ್ವಾಲಾಮುಖಿಗಳು ಆಗೋದಿಲ್ಲ. ಅಂದರೆ ಫಿರಂಗಿ ದಾಳಿಗಳಾಯಿತು. ಆ ಫಿರಂಗಿ ದಾಳಿಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಅವ್ರು ಏನು ಮಾಡ್ತಾರಂದ್ರೆ ಅವರು ಈ ಹತ್ತರಗಿ, ಇವತ್ತಿನ ಹತ್ತರಗಿಗೆ ಕಡೆಗೆ ಅವರು ವಲಸೆ ಬಂದಿದ್ದು ನಮಗೆ ಗೊತ್ತಾಗ್ತದೆ. ಹಾಳೂರು ಅದು ಹತ್ತರಿಗೆಯ ಮೂಲ ಊರು. ಆ ಫಿರಂಗಿ ದಾಳಿಗಳಿಗೆ ಪರೋಕ್ಷವಾಗಿ ತುತ್ತಾಗಿ ಅವರೆಲ್ಲ ಪ್ರಾಣ ರಕ್ಷಣೆಗೋಸ್ಕರ ಇವತ್ತಿನ ಹತ್ತರಿಗೆ ಕಡೆಗೆ ಅವರು ಬಂದು ಅಥವಾ ಸ್ಥಳಾಂತರವಾದರು ಅಂತ ತಿಳ್ಕೊಂಡು ನಾವು ಹೇಳ್ಬೋದು. ಕ್ರಿಸ್ತಶಕ 1547ರಿಂದ 1568ರವರೆಗೆ ಹುಕ್ಕೇರಿಯ ಆಡಳಿತವನ್ನು ಗಿಲಾನಿಯ ಸೋದರ ಫತೇ ಮುಲ್ಕ್ ವಹಿಸಿಕೊಂಡಿದ್ದ. ಗಿಲಾನಿಯ ಸೋದರ ಫತೇ ಮುಲ್ಕ್ ಈತನು ಪೂರ್ವ ದಿಕ್ಕಿನಲ್ಲಿರುವಂಥ ಒಂದು ಗುಮ್ಮಟವನ್ನು ಕಟ್ಟಿಸಿದ. ಈಗ ಸದ್ಯ ಪೂರ್ವ ದಿಕ್ಕಿನಲ್ಲಿ ಒಂದು ಗುಮ್ಮಟ ಇದೆ. ಆ ಸುಂದರವಾದ ಗುಮ್ಮಟವನ್ನು ಇವನ ಕಾಲದಲ್ಲಿ ನಿರ್ಮಿಸಲಾಯಿತು ಅಂತ ತಿಳ್ಕೊಂಡು ಹೇಳ್ತಾರೆ. ಅದರಂತೆ ಕ್ರಿಸ್ತಶಕ 1569ರಲ್ಲಿ ಬಿಜಾಪುರದ ಸೇನಾದಂಡ ನಾಯಕ ರಣದುಲ್ಲಾ ಖಾನ್ ಈ ಪ್ರದೇಶವನ್ನು ಆಡಳಿತ ಮಾಡ್ತಾಯಿದ್ದ. ಅಲ್ಲಿ ಹುಕ್ಕೇರಿಯ ಉಲ್ಲೇಖ ಬರ್ತದೆ 1569ರಲ್ಲಿ. ಆನಂತರ ಕ್ರಿಸ್ತಶಕ 1560
1949 ನಂತರ ಮತ್ತೊಂದು ಉಲ್ಲೇಖವಾದದ್ದು ದಾಖಲೆ ಯಾವುದಪ್ಪ ಅಂದ್ರೆ ಕ್ರಿಸ್ತಶಕ 1616. ಈತನ ಪುತ್ರ ರುಸ್ತಮ್ ಜಮಾನ್ ಅಧಿಕಾರದಲ್ಲಿ ಚಿನಿ ಗುಮ್ಮಟವನ್ನು ಕಟ್ಟಿಸಲಾಯಿತು ಅಂತ ಹೇಳ್ತಾರೆ. ಆನಂತರ ಕದಮ್ ರಸೂಲ್ ಮಸ್ಜಿದ್ ಇವನು ಕಟ್ಟಿಸಿದ. ರುಸ್ತಮ್ ಜಮಾನ್ ತನ್ನ ಆಡಳಿತದ ಅವಧಿಯಲ್ಲಿ ಚಿನಿ ಗುಮ್ಮಟವನ್ನು ಕಟ್ಟಿಸಿದ ಹುಕ್ಕೇರಿಯಲ್ಲಿ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಕದಮ್ ರಸೂಲ್ ಮಸ್ಜಿದನ್ನು ಅವನು ನಿರ್ಮಿಸಿದ ಅಂತ ತಿಳ್ಕೊಂಡಿರ್ತಾರೆ. ಆನಂತರ ಅಲ್ಲಿಯೂ ಕೂಡ ಸುಂದರವಾದ ಹೂದೋಟಗಳಿದ್ದು ಅಂತ ತಿಳ್ಕೊಂಡು ಆಧಾರಗಳು ನಮಗೆ ಬ್ರಿಟಿಷ್ ಆಧಾರಗಳು ತಿಳಿದು ಬರ್ತವೆ. ಆನಂತರ ಅದು ಅಲ್ಲದೆ ಬಿಜಾಪುರ ಜಿಲ್ಲೆಯ ಗೆಜೆಟಿಯರ್ ಕೂಡ ಅಥವಾ ಬ್ರಿಟಿಷರ ಕೆಲವೊಂದು ವಾರ್ಷಿಕ ವರದಿಗಳಲ್ಲಿನೂ ಕೂಡ ನಾವು ನೋಡ್ಬೋದು. ರುಸ್ತಮ್ ಜಮಾನ್ ಒಳ್ಳೆಯ ಆಡಳಿತಗಾರನಾಗಿದ್ದರಿಂದ ಆತನಿಗೆ ಉನ್ನತವಾದ ಹುದ್ದೆಯನ್ನು ನೀಡಲಾಯಿತು. ಆತನ ಬದಲಿಗೆ ಈ ಹುಕ್ಕೇರಿ ಹಾಗೂ ಇತರ ಭಾಗಗಳನ್ನು ನೋಡಿಕೊಳ್ಳಿಕ್ಕೆ ಅಬ್ದುಲ್ ಖಾರೀದ್ ಅನ್ನುವಂಥ ಒಬ್ಬ ಅಧಿಕಾರಿಯನ್ನು ನೇಮಿಸ್ತಾರೆ. ಅಬ್ದುಲ್ ಖಾರೀದ್ ಒಂದು ಯುದ್ಧದಲ್ಲಿ ಅಂದರೆ ಪನ್ನಾಳದ ರಾಜಮನೆತನದೊಂದಿಗೆ ಯುದ್ಧಕ್ಕೆ ಇಳಿದಾಗ ಪನ್ನಾಳದ ರಾಜ ಅಬ್ದುಲ್ ಖಾರೀದನ್ನು ಪರಾಭವಗೊಳಿಸಿ ಆತನ ಎಲ್ಲ ಅಧಿಕಾರವನ್ನು ಅವನು ವಶಪಡಿಸಿಕೊಂಡ. ಅಪಾರ ಸಂಪತ್ತನ್ನು ಕೂಡ ಕಪ್ಪು ಕಾಣಿಕೆಯಾಗಿ ಬೆಳೆದ. ತದನಂತರ ಅಬ್ದುಲ್ ಖಾರೀದ್ ಪುನಃ ತನ್ನ ಆಡಳಿತದ ಆಧಿಪತ್ಯವನ್ನು ಸ್ಥಾಪಿಸಲಿಕ್ಕೆ ಪ್ರಯತ್ನ ಮಾಡಿ ಅವನು ಅದೇ ಯುದ್ಧದಲ್ಲಿ ಹತನಾದ ಅಂತ ತಿಳ್ಕೊಂಡು ಆಧಾರಗಳು ತಿಳಿದು ಬರ್ತವೆ. ತದನಂತರ ಇಲ್ಲಿ ಏನಾಗ್ತದಂದರೆ ಕಟ್ಟಕಡೆಯ ಮುಸ್ಲಿಂ ಆಡಳಿತದ ಅಧಿಕಾರಿ ಅಬ್ದುಲ್ ಖಾರೀದನೇ ಈ ಭಾಗದಲ್ಲಿ. ತದನಂತರ ಏನಾಗ್ತದೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಹುಕ್ಕೇರಿ ಭಾಗ ಹಾಗೂ ಇದರ ಸುತ್ತಮುತ್ತಲಿನ ಪ್ರದೇಶಗಳು ನೇರವಾಗಿ ಮುಸ್ಲಿಂ ಅರಸರಿಗೆ ಅಥವಾ ಸುಲ್ತಾನರಿಗೆ ಆಡಳಿತದ ಭಾಗವಾಗಿತ್ತು, ಅದರ ನಂತರ ಮರಾಠರ ಆಡಳಿತದ ಒಂದು ಭಾಗವಾಗಿ ಇತಿಹಾಸ ಪ್ರಸಿದ್ಧವಾಗಿದೆ ಅಂತ ತಿಳ್ಕೊಂಡು ಹೇಳ್ಬೋದು. ಅಂದರೆ ಕ್ರಿಸ್ತಶಕ 1668ರಿಂದ 1686 ಅವಧಿಯಲ್ಲಿ ಹುಕ್ಕೇರಿ ಹಾಗೂ ಇತರ ಪ್ರದೇಶಗಳು ಹಿಂದೂರಾವ್ ಘೋರ್ಪಡೆಯವರಿಗೆ ಸೇರಿತ್ತು. ಘೋರ್ಪಡೆ ಫ್ಯಾಮಿಲಿ ಬಗ್ಗೆ ನಿಮ್ಗೆ ಗೊತ್ತದ. ಸೊಂಡೂರು ಘೋರ್ಪಡೆ ಬಳ್ಳಾರಿ, ಆನಂತರ ಅವರ ಅಣ್ಣ ತಮ್ಮಂದಿರು ಕೂಡ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಹೋದರ ಸಂಬಂಧಿಗಳ ಆಡಳಿತ ಮಾಡ್ತಾಯಿದ್ರು. ಒಟ್ಟಿಗೆ ಕ್ರಿಸ್ತಶಕ 1668ರಿಂದ 1686ರವರೆಗೆ ಹಿಂದೂರಾವ್ ಘೋರ್ಪಡೆ ರಾಜಮನೆತನಕ್ಕೆ ಇದು ಸೇರಿತು, ಅವರ ವಶದಲ್ಲಿ ಇತ್ತು ಹುಕ್ಕೇರಿ ಅನ್ನೋದು ಗೊತ್ತಾಗ್ತದೆ. ನಂತರ ಕ್ರಿಸ್ತಶಕ 1686ರಲ್ಲಿ ಮೊಘಲ್ ವಂಶದ ನೋಡ್ರಿ ತನ್ನ ಸೇನಾದಂಡ ನಾಯಕರ ಮುಖಾಂತರ ಬಿಜಾಪುರ ಸುಲ್ತಾನರನ್ನು ಇಲ್ಲಿ ಕೊನೆಗಾಣಿಸ್ತಾರೆ. ಅಂದರೆ ಮೊಘಲ್ ವಂಶದ ದೊರೆಗಳು ಏನು ಮಾಡ್ತಾರೆ ಅಂದ್ರೆ ದಕ್ಷಿಣ ಭಾರತದ ಮೇಲೆ ಆಕ್ರಮಣ ಮಾಡ್ತಾನೇ ಇದ್ದರು ಮೊಘಲ್ ಚಕ್ರವರ್ತಿಗಳು. ಆ ಮೊಘಲ್ ಚಕ್ರವರ್ತಿ ಏನು ಮಾಡ್ತಾನೆ ಅಂದ್ರೆ ತನ್ನ ಸೇನಾದಂಡ ನಾಯಕರುಗಳ ಮುಖಾಂತರವಾಗಿ ಕ್ರಿಸ್ತಶಕ 1686ರಲ್ಲಿ ಬಿಜಾಪುರವನ್ನು ಅವರು ಏನು ಮಾಡ್ತಾರೆ ಅಂದ್ರೆ ಸುಲ್ತಾನರನ್ನು ಕೊನೆಗೊಳಿಸ್ತಾರೆ. ಅವರ ಆಡಳಿತ ಇದ್ದದ್ದು ಅಲ್ಲಿ ಕೊನೆಗೊಳ್ತದೆ ಅಂತ ತಿಳ್ಕೊಂಡು ಹೇಳ್ಬೋದು. ನಂತರ ಕೆಲವೊಂದು ಪ್ರದೇಶಗಳನ್ನು ಮೊಘಲರು ತಮ್ಮ ಆಡಳಿತಕ್ಕೆ ಸೇರಿಸ್ಕೊಂಡಿದ್ರು. ಆ ನಂತರ ಮರಾಠರಿಗೂ ನೇರವಾಗಿ ಮೊಘಲ ವಂಶದ ದೊರೆಗಳಿಗೂ ಸತತವಾಗಿ ಯುದ್ಧಗಳು ನಡೀತಾನೆ ಇದ್ದು ಆ ಒಂದು ಕಾಲಘಟ್ಟದಲ್ಲಿ ಶಿವಾಜಿ ಅಂತ ಒಬ್ಬ ಪ್ರತಾಪಶಾಲಿ ಮರಾಠ ದೊರೆ ಆಕ್ರಮಣಗಳನ್ನು ನಿಗ್ರಹಿಸ್ತಾ ಇದ್ದ. ಗನಿಮಿ ಪದ್ಧತಿಯಿಂದ ಯುದ್ಧಗಳು ನಡೀತಾ ಇದ್ದವು, ಅದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯ. ಆನಂತರ ಈ ಒಂದು ಹಂತದಲ್ಲಿ ಮರಾಠರ ಸಾಮಂತರಾಗಿ ವಂಟಮೂರಿ ದೇಸಾಯರು ಹುಕ್ಕೇರಿ ಕೋಟೆಯಿಂದನೇ ಆಡಳಿತ ಮಾಡ್ತಾಯಿದ್ರು ಅನ್ನೋದು ನಮಗೆ ತಿಳಿತದೆ. ಯಾಕಂದ್ರೆ ಬಸವಂತರಾಯ ಅವರು ಇವರು ಅನ್ನುವಂಥ ಕೆಲವೊಂದು ಆಡಳಿತದ ವರ್ಗದ ಉಲ್ಲೇಖಗಳು ಬರ್ತವೆ. ಅವರು
ಹುಕ್ಕೇರಿಯನ್ನೇ ಕೇಂದ್ರವನ್ನಾಗಿ ಇಟ್ಟುಕೊಂಡು, ಹುಕ್ಕೇರಿ ಕೋಟೆಯನ್ನೇ ಕೇಂದ್ರವನ್ನಾಗಿ ಇಟ್ಟುಕೊಂಡು ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನು ಮರಾಠರ ಆಧಿಪತ್ಯದಲ್ಲಿ ಅವರು ಆಡಳಿತ ನಡೆಸ್ತಾ ಇದ್ರು ಅನ್ನೋದು ನಮಗೆ ಗೊತ್ತಾಗ್ತದೆ. ಒಂಟಮೂರಿಕರ ದೇಸಾಯರ ಮೂಲ ಪುರುಷರು ಅಂದರೆ ಒಂಟಮೂರಿ ಊರು ಸ್ಥಾಪನೆ ಆಗೋಕ್ಕಿಂತ ಪೂರ್ವದಲ್ಲಿ ಅಥವಾ ಅಲ್ಲಿ ವಾಡೆ ನಿರ್ಮಾಣ ಆಗೋಕ್ಕಿಂತ ಪೂರ್ವದಲ್ಲಿ ಅವರು ಹುಕ್ಕೇರಿಯಿಂದ ಆಡಳಿತ ಮಾಡಿದ್ದು ನಮಗೆ ಗೊತ್ತಾಗ್ತದೆ. ಆನಂತರ ಕ್ರಿಸ್ತಶಕ 1763ನೇ ಇಸ್ವಿಯಲ್ಲಿ 4ನೇ ಪೇಶ್ವಾ ಮಾಧವರಾವ್ ಈತನ ಒಂದು ಕಾಲದಲ್ಲಿ ಮರಾಠ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿ ಅನೇಕ ದಂಗೆ, ಕೊಲೆ, ಪಿತೃಗಳು ಸಂಭವಿಸ್ತಾ ಇದ್ದವು. ಈ ಕೊಲೆ ಪಿತೃಗಳಿಗೆ ಕಾರಣ ಏನಂದರೆ ಮರಾಠ ರಾಜಮನೆತನಸ್ಥರು ಮತ್ತು ಪೇಶ್ವಾಗಳ ಮಧ್ಯದಲ್ಲಿ ಒಂದು ವೈಮನಸ್ಸು. ಯಾಕಂದರೆ ಪೇಶ್ವಾಗಳು ಕೆಲವೊಂದು ವರ್ಷಗಳವರೆಗೆ ಆಡಳಿತದ ಎಲ್ಲ ಹಕ್ಕುಗಳನ್ನು ತಮ್ಮ ಕಡೆಯೇ ಇಟ್ಕೊಂಡಿದ್ರು. ಕೆಲವೊಂದು ದೊರೆಗಳು ಹೆಸರಿಗೆ ಮಾತ್ರ ಅವರು ಸಿಂಹಾಸನದ ಮೇಲೆ ಇದ್ದರು. ಇಂಥ ಅವಸ್ಥೆಯಲ್ಲಿ ಪುನಃ ಅಧಿಕಾರಕ್ಕಾಗಿ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಅನೇಕ ಸೇನಾ ದಂಡನಾಯಕರುಗಳ ಕೊಲೆಯೂ ಆಗ್ತದೆ. ಆನಂತರ ಪುನಃ ಅಧಿಕಾರ ಸ್ಥಾಪನೆಗಾಗಿ ಅವರ ಮಧ್ಯದಲ್ಲಿ ಹೋರಾಟ ನಡೀತಾನೆ ಇತ್ತು ಅನ್ನೋದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬೇಕು. ರಸ್ತೆ ಕಾಳಗಗಳು, ಕೊಲೆ, ಪಿತೃಗಳು, ಮೋಸ, ವಂಚನೆ ಇವೆಲ್ಲ ನಡೀತಾನೆ ಇದ್ದವು ದೇಶದಲ್ಲಿ. ಅಂದರೆ ಅವರ ವ್ಯಾಪ್ತಿಯಲ್ಲಿ ಶಾಂತಿ ಇರಲಿಲ್ಲ. ಅದಕ್ಕೋಸ್ಕರ ಒಬ್ಬ ಸಮರ್ಥ ಮಾಮಲೆದಾರ್ ಅದು ಮಾಮಲೆದಾರ್ ಅಂತ ನಾವು ನಂತರ ಕರಿತಿದ್ದೀವಿ. ಮಾಮಲೆದಾರ್ ಇದು ಪರ್ಸಿಯನ್ ವರ್ಡು. ಆನಂತರ ವೀರಪ್ಪನ್ ಅಂಬಾಜಿ ಅನ್ನುವಂಥ ಒಬ್ಬರ ವ್ಯಕ್ತಿಯನ್ನು, ಕೊಲ್ಲಾಪುರದ ಒಬ್ಬ ವ್ಯಕ್ತಿಯನ್ನು ಮಾಮಲೆದಾರನ್ನಾಗಿ ಈ ಹುಕ್ಕೇರಿ ಭಾಗಕ್ಕೆ ನೇಮಿಸಲಾಯಿತು ಅಂತ ತಿಳ್ಕೊಂಡು ಹೇಳ್ಬೋದು. ಆತ ಸಮರ್ಥ ಆಡಳಿತಗಾರ. ಅವರು ತಮ್ಮ ಆಡಳಿತದ ಅವಧಿಯಲ್ಲಿ ಈ ಅನೇಕ ದಂಗೆಗಳನ್ನು ನಿಗ್ರಹಿಸಿದರು, ಜೊತೆಗೆ ಅನೇಕ ಸುಧಾರಣೆಗಳನ್ನು ಕೂಡ ಮಾಡಿದರು. ಇದೇ ಒಂದು ಕಾಲಕ್ಕೆ ಕನ್ಮಡಿ ಕೂಡ ಅವರ ಆಡಳಿತದ ಒಂದು ಭಾಗವಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. ಆನಂತರ ಕ್ರಿಸ್ತಶಕ 1791ರಲ್ಲಿ ಬ್ರಿಟಿಷ್ ಅಧಿಕಾರಿ ಕ್ಯಾಪ್ಟನ್ ಮೂರ್ ಇದ್ದವರು ಏನು ಮಾಡಿರ್ತಾರೆ ಅಂದರೆ ಹುಕ್ಕೇರಿಗೆ ಸಂದರ್ಶನ ಮಾಡಿದರು. ಕ್ರಿಸ್ತಶಕ 1791 ನೆನಪಿಟ್ಕೊಡ್ರಿ. ಆನಂತರ ಈ ಹುಕ್ಕೇರಿ ಭಾಗ ಆವತ್ತಿನ ಕಾಲದಲ್ಲಿ ಪರಶುರಾಮ್ ಬಾಹು ಪಟ್ವರ್ಧನ್, ಮಿರಿಂಜ್ ಪಟ್ವರ್ಧನ್, ಮಿರಜದ ಪಟ್ವರ್ಧನ್ ರಾಜಮನೆತನಕ್ಕೆ ಈ ಆಡಳಿತ ವಿಭಾಗ ಸೇರಿಕೊಂಡಿತ್ತು ಅಂತ ತಿಳ್ಕೊಂಡು ನಾವು ಅರ್ಥೈಸ್ಕೊಳ್ಬೋದು. ಪರಶುರಾಮ್ ಬಾಹು ಪಟ್ವರ್ಧನ್ ಆವಾಗ ಕ್ಯಾಪ್ಟನ್ ಮೂರ್ ಇದ್ದವ್ರು ಏನು ಮಾಡಿರ್ತಾರೆ ಅಂದ್ರೆ ಹುಕ್ಕೇರಿಗೆ ಸಂದರ್ಶನ ನೀಡಿರ್ತಾರೆ. ಅಲ್ಲಿ ಎಷ್ಟು ಮನೆಗಳಿದ್ದು, ಆನಂತರ ಅಲ್ಲಿನ ಸಾಮಾಜಿಕ ಸ್ಥಿತಿ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ಕ್ಯಾಪ್ಟನ್ ಮೂರ್ ಇದ್ದವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ದಾಖಲೆಗಳಲ್ಲಿ ತಿಳಿಸ್ಕೊಡ್ತಾರೆ ನಮಗೆ. ಅದು ಪ್ರಸ್ತುತ ಅದರ ಬಗ್ಗೆ ಏನೆಲ್ಲ ಚರ್ಚೆ ಮಾಡೋದು ಬೇಡ. ಅನಂತರ ಕ್ರಿಸ್ತಶಕ 1804ರಲ್ಲಿ ಜನರಲ್ ವೆಲೆಸ್ಲಿ, ಬ್ರಿಟಿಷ್ ಅಧಿಕಾರಿ ಜನರಲ್ ವೆಲೆಸ್ಲಿ ಏನು ಮಾಡ್ತಾರೆ ಅಂದರೆ ಅವರು ಆಲ್ಮೋಸ್ಟ್ ಆಲ್ ಆಗಿ ತಮ್ಮ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿದರು ಭಾರತದ ಭೂಭಾಗ. ಆ ನಂತರ ಎಷ್ಟೋ ಜನ ಸಂಸ್ಥಾನಿಕರು ಅವರ ಒಂದು ಅಧಿಕಾರವನ್ನು ಒಪ್ಪಿಕೊಂಡಿದ್ದರು. ಆನಂತರ ಅವರ ಹೇಳಿಕೆಗಳ ಮುಖಾಂತರವನ್ನಾಗಿ ಇವರು ಆಡಳಿತವನ್ನು ನಡೆಸ್ತಾಯಿದ್ರು. ಅದೆಲ್ಲ ಆಲ್ಮೋಸ್ಟ್ ಆಲ್ ಎಂಟೈರ್ ಇಂಡಿಯಾ ವಾಸ್ ಅಂಡರ್ ಕಂಟ್ರೋಲ್ ಆಫ್ ಬ್ರಿಟಿಷ್ ಗೌರ್ಮೆಂಟ್. ಆ ಸ್ಥಿತಿಯಲ್ಲಿ ಇವರು ಆಡಳಿತಗಾರ ಆಗಿದ್ದರೂ ಕೂಡ ಅವರ ಆಜ್ಞೆಯ ಮೇರೆಗೆ ಆಡಳಿತವನ್ನು ನಡೆಸ್ತಾಯಿದ್ರು ಅನ್ನೋದು ಇದು ತಿಳಿದಿರುವಂಥ ವಿಷಯ. ಇಲ್ಲಿ ಜನರಲ್ ವೆಲೆಸ್ಲಿ ಏನು ಮಾಡ್ತಾರಂದ್ರೆ ಹುಕ್ಕೇರಿ, ಚಿಕ್ಕೋಡಿ ಮತ್ತು ಎಲೆ ಮುನ್ನೋಳಿ ಅನ್ನೋದು ಅಷ್ಟೇ ಇರ್ತದೆ, ಎಲೆ ಮುನ್ನೋಳಿ ಇರಲಿಲ್ಲ. ನಂತರ ಎಲೆಯನ್ನು ಬೆಳೆಯೋದ್ರಿಂದ ಅಲ್ಲಿ ಎಲೆ ಮುನ್ನೋಳಿ ನಂತರ ಆಯ್ತದು ಮುನ್ನೋಳಿ. ಇವು ಆಡಳಿತದ ಚಿಕ್ಕ ವಿಭಾಗಗಳು. ಇವುಗಳನ್ನು ಏನು ಮಾಡ್ತಾರಂದ್ರೆ ನಿಪಾನಿ ದೇಸಾಯರಿಗೆ ಬಳುವಳಿಯಾಗಿ ಕೊಡ್ತಾರೆ. ಕಾರಣ, ಒಂದು ಸ್ಥಳೀಯ ಯುದ್ಧದಲ್ಲಿ ಜನರಲ್ ವೆಲೆಸ್ಲಿಗೆ ನಿಪಾನಿ ದೇಸಾಯರು ಸಹಾಯ ಮಾಡಿದರು. ಆ ಸಹಾಯ ಮಾಡಿದ್ರಿಂದ ಅವ್ರೇನು ಮಾಡ್ತಾರೆ ಅಂದರೆ ಈ ಪ್ರದೇಶಗಳನ್ನು ಕೂಡ ನೀವೇ ಆಡಳಿತ ಮಾಡಿ ಆದಾಯವನ್ನು ನಮಗೆ ಕೊಡಿ ಅನ್ನುವಂಥ ಒಂದು ಒಪ್ಪಂದ ಮೇರೆಗೆ ಹುಕ್ಕೇರಿ, ಚಿಕ್ಕೋಡಿ
ಮತ್ತು ಮುನುವಳ್ಳಿ ಭಾಗಗಳನ್ನು ನಿಪ್ಪಾಣಿ ಸರ್ಕಾರರಿಗೆ ನೀಡಲಾಯಿತು ಅಂತ ತಿಳ್ಕೊಂಡು ಉಲ್ಲೇಖ ಸಿಗ್ತದೆ. ಮತ್ತು ಕಡೆಯದಾಗಿ ಅಂದರೆ ಕ್ರಿಸ್ತಶಕ 1827ರಲ್ಲಿ ಹುಕ್ಕೇರಿ ಕೋಲ್ಹಾಪುರ ಸಂಸ್ಥಾನದ ಒಂದು ಭಾಗವಾಗಿತ್ತು ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಈ ನಿಪ್ಪಾಣಿ ಸರ್ಕಾರನೇ ಅಂಡರ್ ಕಂಟ್ರೋಲ್ ಆಫ್ ಕೋಲ್ಹಾಪುರ ಸಂಸ್ಥಾನ. ಅಂದರೆ ಕೋಲ್ಹಾಪುರ ವಾಸ್ ಅಂಡರ್ ಕಂಟ್ರೋಲ್ ಆಫ್ ಬ್ರಿಟಿಷ್ ಗೌರ್ಮೆಂಟ್ ಅಷ್ಟೇ ಅದರ ಅರ್ಥ. ಹೀಗೆ ಒಟ್ಟಿಗೆ 1827ರ ಒಂದು ದಾಖಲೆ ಪ್ರಕಾರ ಹುಕ್ಕೇರಿ ಕೊಲ್ಹಾಪುರದ ಒಂದು ಭಾಗವಾಗಿತ್ತು ಅಂತ ತಿಳ್ಕೊಂಡು ಹೇಳ್ಬೋದು. ಆನಂತರ ಇದನ್ನು ಹೇಳಿದವರು ಯಾರಪ್ಪ ಅಂದರೆ ಕ್ಯಾಪ್ಟನ್ ಕ್ಲನ್ಸ್ ಅನ್ನುವಂಥ ಒಬ್ಬರು ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಾರೆ ಅಂದರೆ ಇದ್ರ ವಿವರಣೆ ಕೊಡ್ತಾರೆ. 1827ರಲ್ಲಿ ಹುಕ್ಕೇರಿ ಕೊಲ್ಹಾಪುರ ಸಂಸ್ಥಾನಿಕರ ಒಂದು ಭಾಗವಾಗಿತ್ತು, ಆಡಳಿತದ ಭಾಗವಾಗಿತ್ತು. ಆನಂತರ ಇಲ್ಲಿ ಕೊನೆಯದಾಗಿ ಅಂದರೆ ಪರೋಕ್ಷವಾಗಿ ಬ್ರಿಟಿಷ್ ಆಡಳಿತ ಇಲ್ಲಿ ಪ್ರಾರಂಭ ಆಗಿತ್ತು. ಕ್ರಿಸ್ತಶಕ ಅಂದರೆ 1907ರಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂದ್ರೆ ಹುಕ್ಕೇರಿಯನ್ನು ತಾಲೂಕಾ ಕೇಂದ್ರವನ್ನಾಗಿ ಪ್ರಕಟಣೆ ಮಾಡಿ ಆ ತಾಲೂಕಾ ಕೇಂದ್ರದ ಮುಖಾಂತರವಾಗಿ ಅವರು ತಮ್ಮ ಒಂದು ಆಡಳಿತವನ್ನು ನಡೆಸ್ತಾಯಿದ್ರು ಅನ್ನೋದು ನಮಗೆ ಗೊತ್ತಾಗ್ತದೆ. ಇಲ್ಲಿ ಇಷ್ಟೊಂದು ದಾಖಲೆಗಳು ನಮಗೆ ವ್ಯವಸ್ಥಿತವಾಗಿ ಹುಕ್ಕೇರಿಯ ಸಂಕ್ಷಿಪ್ತ ಇತಿಹಾಸವನ್ನು ನಾನು ತಿಳಿಸ್ಕೊಟ್ಟಿನಿ ಆಧಾರಗಳ ಮುಖಾಂತರ. ಇತರ ವಿವರಣೆಗಳನ್ನು ನಾನು ಇಲ್ಲಿ ಕೊಟ್ಟಿಲ್ಲ. ಅದು ನಮ್ಮ 2ನೇ ಭಾಗದಲ್ಲಿ ಹುಕ್ಕೇರಿಯಲ್ಲಿ ದೊರೆತಂಥ ಶಾಸನಗಳು ಯಾರ ಕಾಲದ್ದು, ಆನಂತರ ಮಾಡಿದಂಥ ಮುಸ್ಲಿಮ್ ಯಾವ್ಯಾವ ಅರಸರ ಕಾಲದಲ್ಲಿ ಏನು ಸುಧಾರಣೆ ಆಯಿತು ಅನ್ನೋದ್ರ ಬಗ್ಗೆ ನಾನು 2ನೇ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ.